ನಾನು 50 ಟನ್ ಅಂತ ಲೆಕ್ಕ. ಅರೆಸ್ಟ್ ಆಗ್ಬಿಟ್ಟಿಯ, ಹುಷಾರು. ಅದೆಲ್ಲ ನನಗೆ. ಯಾರು? ಯಾರದು? ಯಾರು ನೀನು? ಹೊರಗಡೆ ಬರ್ದೇ ಇದ್ರೆ ಕೊಂದು ಬಿಡ್ತೀನಿ. ಯಾರು ನೀನು? ಬೇಬಿ. ಯಾವ ಬೇಬಿ? ಬೇಬಿ. ನೀನಾಗ ಇಲ್ಲಿಗೆ ಬಂದೆ? ಸೂರಿ ತಪ್ಪಿಸ್ಕೊಂಡಿದ್ದಾನಲ್ಲರಿ, ಅವ್ರನ್ನ ಹುಡುಕೊಂಡು ಮಧುಲತಾ ಆಂಟಿ ಕಾಡಿಗೆ ಬಂದಿದ್ದಾಳಲ್ಲರಿ. ಪಾಪ ಅಂಕಲ್ ಒಂದ್ ಕಡೆ, ಆಂಟಿ ಒಂದ್ ಕಡೆ. ಮರ್ತ್ಬಿಟ್ಟಿದೆ, ಕವಲುದಾರಿ ನಾವೆಲ್ನಲ್ಲಿ ಹೀರೋ ಹೀರೋಯಿನ್ ಹೀಗೇನೆ. ಪಾಪ ಅವರಿಬ್ರು ಯಾವಾಗ ಮೀಟ್ ಮಾಡ್ತಾರೋ ಏನೋ, ಹೆಲ್ಪ್ ಮಾಡೋಣ ಅಂತ ಬಂದೆ. ಅದ್ ತಪ್ಪೇನ್ರಿ? ತಪ್ಪಿಲ್ಲಮ್ಮ, ತಪ್ಪಿಲ್ಲ. ನೋಡು, ನೀನ್ ಕರೆಕ್ಟ್ ಜಾಗಕ್ಕೆ ಬಂದಿದ್ದೀಯಾ. ಆಮೇಲೆ ಈ ಫಾರೆಸ್ಟ್ ನಲ್ಲಿ ನಮ್ ಗೆಸ್ಟ್ ಹೌಸ್ ಇದೆ, ಅಲ್ಲಿದ್ಕೋ. ಬೆಳಿಗ್ಗೆ ಎದ್ದು ದಿನ ಬೇಕಾದ್ ಹುಡುಕೋ. ಅಯ್ಯೋ ಅಯ್ಯೋ ಅಯ್ಯೋ, ನಾವ್ ಎಷ್ಟು ಒಳ್ಳೆಯವರು ಅಂತ ಹೋಗ್ತಾ ಹೋಗ್ತಾ ನಿನಗೇ ಗೊತ್ತಾಗುತ್ತೆ. ಹೋಗೋಣ, ನಡಿ ಹೋಗೋಣ. ನನ್ನ ಮನಸ್ಸು ಪ್ರತಿಕಾರ ಅಂತ ಹಾತುರಿತಾ ಇದೆ. ನೀನೆಷ್ಟೇ ಬೇಡ್ಕೊಂಡ್ರು ನನ್ನ ಕರ್ತವ್ಯ ಪೂರೈಸೋಕ್ಕೋಸ್ಕರ ನಾನು ನಿನ್ ಬಿಟ್ಟು ಹೋಗ್ತಾ ಇದ್ದೀನಿ. ಮಿಸ್ ಮಧುಲತಾ, ನೀವು ಎಷ್ಟು ಕೂಕೊಂಡ್ರು ಏನು ಪ್ರಯೋಜನವಿಲ್ಲ. ಅವನು ನಮ್ಮ ನೋಡಿದ ತಕ್ಷಣ ತಪ್ಪಿಸ್ಕೊಂಡು ಯಾವಾಗಲೂ ಓಡೋಗಿದ್ದಾನೆ. ಬನ್ನಿ, ನಮ್ಮ ಜೊತೆ ಹೋಗೋಣ. ಬನ್ನಿಮ್ಮ. ಅಂಕಲ್, ಈ ದಡಿಯನ್ ಬಿಡ್ಬೇಡ. ನನ್ನ ಮಾನ್ಭಂಗ ಮಾಡಕ್ ನೋಡಿದ್ದ. ಪುಟ್ಟುಡಿಗೆ ಏನು ಗೊತ್ತಿಲ್ಲ ಹೇಳ್ತಾ ಇದೆ. ನಾನೆಲ್ಲ ಮಾಡಿತ್ತು, ಫಾರೆಸ್ಟ್ ಆಫೀಸರು ಮಾಡಿತ್ತು. ನಿನಗ್ ಬದುಕಬೇಕು ಅನ್ನೋ ಆಸೆ ಇದೆ ತಾನೆ? ಅಯ್ಯೋ, ಇನ್ನು ಈಗ ತಾನೆ ಯೌವನ ಬಂದಿದೆ. ಅದಕ್ಕೆ ಹೆಣ್ಮಕ್ಳ ಜೊತೆ ಆಟ ಆಡ್ಬೇಕು ಅಂತಿದೀಯ? ಸೂರ್ಯನಾರಾಯಣ, ಸತ್ಯವಾಗೂ ಹೇಳ್ತಿದ್ದೀನಿ, ನಾನ್ ನಿಮ್ಮ ಮಕ್ಕಳ ಹತ್ರ ಹೋಗಿದ್ದಕ್ಕೂ, ಅವನ ಮದುವೆ ಆಗಿದ್ದಕ್ಕೂ, ಅವಳು ಸಾಯುವುದಕ್ಕೂ ಕಾರಣ ಆ ವೀರಭದ್ರಯ್ಯ, ನಾನಲ್ಲ. ಓಹ್, ಹಾಗಾದ್ರೆ ನೀನ್ ಬಿಡ್ಬೇಕಾದ್ದೆ. ಥ್ಯಾಂಕ್ ಯು. ಇದೇ ನೋಡಿದ್ಯಾ? ನೋಡ್ತಾ ಇದ್ದೀನಿ. ನಾನು ಇದನ್ನ ನಿನ್ನ ಗುರಿ ಇಡ್ತೀನಿ. ಬೇಬಿ ಹತ್ತೆಣಿಸ್ತಾಳೆ. ಅಷ್ಟ್ರಲ್ಲಿ ನೀನ್ ತಪ್ಪಿಸ್ಕೊಂಡ್ರೆ ನಿನ್ನ ಅದೃಷ್ಟ. ಹಾಗೆ ಆಗ್ಲಿ.
ಮಗು ಮಗು ಸ್ವಲ್ಪ ನಿಧಾನ ಕಾಣಿಸಮ್ಮ, ನಿಧಾನ ಕಾಣಿಸು. 1 2 3 4 5 6 7 8 9 10 ಇನ್ಸ್ಪೆಕ್ಟರ್, ನಿಮ್ಮ ಬಂದೂಕಗಳನ್ನ ಕೆಳಗಡೆ ಹಾಕಿ, ಇಲ್ದಿದ್ರೆ ಹುಡುಗಿ ಪ್ರಾಣ ಮುಗಿಸ್ಬಿಡ್ತೀನಿ. ನಿಲ್ಲಿಸ್ರಿ. ಬೇಬಿ ನೇನು ಮಾಡಬೇಡ. ಅಂಕಲ್ ಬೇಡ ಅಂಕಲ್, ಅಂಕಲ್ ಬೇಡ ಅಂಕಲ್. ನಾನು ಏನು ಮಾಡಲ್ಲ, ಸುಮ್ಮನೆ. ಹಾ, ಕೆಳಗಡೆ ಹಾಕಿ. ಬೇಬಿ, ಆ ಬಂದೂಕಗಳನ್ನೆಲ್ಲ ಕಲೆಕ್ಟ್ ಮಾಡು. ಸರಿ ಅಂಕಲ್. ಬೇಬಿ, ನೀ ಪೊಲೀಸ್ನವ್ರ ಜೊತೆ ಮನೆಗೆ ಹೋಗು. ನೀವು ಹುಷಾರ್ ಅಂಕಲ್. ಡೋಂಟ್ ವರಿ. ಈ ಮೂಲಕ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ಈ ಹಳ್ಳಿಯಲ್ಲಿ ಇವತ್ತು ಕುರುಕ್ಷೇತ್ರ ಯುದ್ಧ ನಡೆಯುವ ಸಂಭವವಿದೆ. ಆದ್ದರಿಂದ ಊರಿನ ಜನರೆಲ್ಲ ದೂರ ಹೋಗಿ ಪ್ರಾಣ ಉಳಿಸ್ಕೋಬೇಕು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾರ್ಯಾ ನಿಂಗೆ ಡಂಗೂರ ಹೊಡೆಯಕ್ಕೆ ಹೇಳಿದ್ದು? ನಮ್ಮೂರು ಸೂರಿ ಸ್ವಾಮಿ 100 ರೂಪಾಯಿ ಕೊಟ್ಟು ಡಂಗೂರ ಹೊಡಿ ಅಂತ ಹೇಳ್ದ, ಅದಕ್ಕೆ ಹೊಡಿತಾ ಇದ್ದೇನೆ. ಎಲ್ಲಿದ್ದಾನೆ ಅವನು? ನೀವೆಲ್ಲಿದ್ದಾನೆ ಅನ್ಕೋತೀರೋ ಅಲ್ಲಿದ್ದಾನೆ ಸ್ವಾಮಿ. ನಾನು ಇಲ್ಲಿದ್ದೀನಿ ಸರ್. ಇನ್ಸ್ಪೆಕ್ಟ್ರೆ ನೋಡಿದ್ರೆ ಅವನು ಊರೊಳಗೆ ಬಂದ್ಬಿಟ್ಟ. ಸೂರಿ, ನಿನ್ಗೇನು ಹುಚ್ಚಿಗೆ ಹಿಡಿದಿದೆಯೇನು? ಜನರನ್ನೆಲ್ಲ ಹೆದರ್ಸಿ ಓಡಿಸಿ ಈ ಹಳ್ಳಿನ ಹಾಳು ಮಾಡ್ಬೇಕು ಅಂತಿದೀಯಾ? ನಿನಗೆ ವಿವೇಕ ಅನ್ನೋದು ಸ್ವಲ್ಪನಾದ್ರೂ ಇದ್ರೆ ಬಂದು ಸರೆಂಡರ್ ಆಗು. ಇನ್ಸ್ಪೆಕ್ಟರ್, ಆ ವೀರಭದ್ರಯ್ಯನ ನನಗೆ ತಂದು ಒಪ್ಪಿಸಿ, ಅವನ್ನ ಕೊಂದು ಆಮೇಲೆ ನಾನು ನಿಮಗೆ ಸರೆಂಡರ್ ಆಗ್ತೀನಿ. ಸ್ವಾಮಿ ವೀರಭದ್ರಯ್ಯನವರೇ, ನಿಮ್ಮೊಬ್ಬರಿಗೋಸ್ಕರ ಇಡೀ ಹಳ್ಳಿ ಜನನೇ ಸಾಯಿಸುವ ಬದಲು ನೀವೊಬ್ಬರು ಪ್ರಾಣ ತ್ಯಾಗಕ್ಕೆ ಸಿದ್ಧರಾದ್ರೆ ನಾವೆಲ್ಲರೂ ಬದುಕಿಕೊಳ್ಳಬಹುದು. ನಿಮ್ಮೆಲ್ಲರಿಗೋಸ್ಕರ ನಾನೊಬ್ಬನೇ ಯಾಕೋ ಸಾಯ್ಬೇಕು? ಈಗಾಗಲೇ ಅವನು ಎಷ್ಟೋ ಜನರನ್ನು ಕೊಂದಿದ್ದಾನೆ. ಅದನ್ನೆಲ್ಲ ನೋಡ್ತಾ ನೀವೆಲ್ಲ ಯಾಕೆ ಸುಮ್ಮನಿದ್ದೀರಿ? ಇನ್ಸ್ಪೆಕ್ಟ್ರೆ, ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ಶಾರ್ಟ್ ಮಾಡಿ ಅವನ್ನ. ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತು. ಸೂರಿ, ನೀ ಹೀಗೆ ಮೊಂಟನ ಮಾಡ್ತಿದ್ರೆ ಪ್ರಾಣ ಕಳ್ಕೊತೀಯ. ಮಿಸ್ಟರ್ ದಿನೇಶ್, ಈಗ ಕೊಲ್ಲೋ ಸ್ಥಾನದಲ್ಲಿ ನಾನಿದ್ದೀನಿ, ಸಾಯೋ ಸ್ಥಾನದಲ್ಲಿ ನೀವಿದ್ದೀರಾ. ನೀವು ನಾನು ಏನು ಮಾಡಕ್ಕಾಗಲ್ಲ. ಅಯ್ಯೋ ಇನ್ಸ್ಪೆಕ್ಟ್ರೆ, ಅವನ ಹತ್ರ ಏನು ನಿಮಗೆ ಸರಸ? ಒಡಾಯಿಸಿ ಗುಂಡು. ಪ್ಲೀಸ್ ಬಿ ಕ್ವೈಟ್. ಆದಷ್ಟು ಸುಲಭ ಅಲ್ಲ. ಅವನ ಹತ್ರ ಕಂಟ್ರಿ ಬಾಂಬ್ಗಳು, ಸ್ಟನ್ ಗನ್ಗಳು 1000 ತುಂಬಿದೆ, ಗೊತ್ತಾ? ಹಾಗಾದ್ರೆ ಯಮದೂತರ ಗುಂಪೆ ಇದೆ ಅನ್ನಿ. ಹೌದು. ಅದಕ್ಕೆ ಪ್ರಾಣಹಾನಿ ಆಗದಿರೋ ಹಾಗೆ ಉಪಾಯವಾಗಿ ಜಾಣತನದಿಂದ ಅವನು ಹಿಡಿಬೇಕು. ಯಾರ ಮೇಲೆ ಅವನಿಗೆ ಎಷ್ಟು ದ್ವೇಷ? ನನ್ನ ಮೇಲೆ ಸಾಹೇಬ್ರೆ. ಯಾಕೆ ಅಂದ್ರೆ ಅವನು ಮಾಡಿದ ಅನ್ಯಾಯನ ಬಹಿರಂಗ ಪಡಿಸಿದ್ದಕ್ಕೆ, ನನ್ನ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡಕ್ ಆಗುಲ್ಲ ಅಂದಿದ್ದಕ್ಕೆ. ಹೀಗೆ 1 2 100 ಸಾರ್. ಎಲ್ಲವನು ಇಲ್ಲೇ ಇದ್ದಲ್ಲ ಸಾರ್. ಡೋಂಟ್ ಟೆಲ್ ಕಾಕ್ ಅಂಡ್ ಬುಲ್ ಸ್ಟೋರಿ. ಕಮ್ ಆನ್.
ಇದೀಯಾ? ಯಾವ ಪುರುಷಾರ್ಥಕ್ಕೋಸ್ಕರ ಈ ರಣರಂಗ ಸೃಷ್ಟಿ ಮಾಡ್ತಿದೀಯಾ? ನನ್ನ ಎದೆಯಲ್ಲಿ ಉರಿತಾ ಇರೋ ಆಕ್ರೋಶದ ಜ್ವಾಲೆ ಆರಿಸೋದಕ್ಕೋಸ್ಕರ, ನನ್ನ ಮನಸ್ಸಿನಲ್ಲಿ ಅಬ್ಬರಿಸ್ತಿರೋ ಸೇಡಿನ ಆರ್ಭಟನ ನಿಲ್ಸೋದಕ್ಕೋಸ್ಕರ. ಒಬ್ಬ ವ್ಯಕ್ತಿ ಮೇಲಿರೋ ಸೇಡ್ಗೋಸ್ಕರ ಅದೆಷ್ಟು ಜನ ಬಲಿ ತಗೊಂಡಿದ್ಯಾ ನಿನಗೆ ಗೊತ್ತಾ? ಓ, ನಿನ್ನ ತಂದೆ ಪ್ರಾಣ ಉಳಿಸೋದಕ್ಕೋಸ್ಕರ ರಾಯಭಾರಿಯಾಗಿ ಬಂದಿದೀಯಾ? ಸೂರಿ, ಎಂಥ ಮಾತಾಡ್ತಾ ಇದೀಯಾ? ನೀನ್ ಇಷ್ಟೇನಾ ನನ್ನ ಅರ್ಥ ಮಾಡ್ಕೊಂಡಿರೋದು? ನಮ್ ತಂದೆ ಎಂಥ ದುಷ್ಟ ಅನ್ನೋದು, ಎಂಥ ಕೆಟ್ಟವನು ಅನ್ನೋದು ನನಗ್ ಗೊತ್ತು. ಕಾನೂನ್ ಕೈಗೆ ಸಿಗದೆ ಅದೆಷ್ಟು ಕೊಲೆ ಮಾಡಿದಾನೆ ಅನ್ನೋದು ನನಗ್ ಗೊತ್ತು. ನಾನ್ ಕಣ್ಣೀರ್ ಸುರಿಸ್ತಾ ಇರೋದು ನಮ್ ತಂದೆಗೋಸ್ಕರ ಅಲ್ಲ, ನಿನಗೋಸ್ಕರ ಸರಿ, ನಿನಗೋಸ್ಕರ. ನಿನ್ನನ್ನು ರಕ್ಷಿಸ್ಬೇಕು ಅಂತ ಮಾಡ್ತಿರೋ ಪ್ರಯತ್ನನೆಲ್ಲ ನೀನೇ ನಿನ್ ಕೈಯಾರ ಹಾಳು ಮಾಡ್ಬಿಟ್ಟೆ. ಹೋಗ್ಲಿ, ಒಂದ್ ಕೆಲ್ಸ ಮಾಡು, ನನ್ನ ಕೊಂಡ್ಬಿಡು. ಯಾವ ಚಂಡಾಲನ್ ಕೊಲೆ ಮಾಡ್ಬೇಕು ಅಂತ ನೀನ್ ರಾತ್ರಿ ಹಗ್ಲು ಆತರ ಪಡ್ತಾ ಇದೀಯೋ ಆ ಪಾಪಿಷ್ಟನ ಮಗಳು ನಾನು. ನನ್ನ ಕೊಂದು ನೀನ್ ಸೇರಿ ತೀರಿಸ್ಕೋ. ನಾನ್ ಸತ್ರೆ ಇದ್ದ ಒಬ್ಬ ಮಗಳು ಮಣ್ಣಲ್ಲಿ ಮಣ್ಣಾಗಿ ಆ ಪಾಪಿ ವಂಶ ನಿರ್ವಂಶವಾಗುತ್ತೆ. ಆ ದುಃಖದಿಂದ ಚಿತ್ರಹಿಂಸೆ ಅನುಭವಿಸ್ತಾ ನಮ್ ತಂದೆ ಆಡಾಡುವಾಗ ಸಾಯ್ತಾನೆ. ಆಗ್ಲಾದ್ರೂ ನಿನಗ್ ತೃಪ್ತಿ ಸಿಗ್ಲಿ. ನನ್ ಕೊಲ್ಲು, ಸರಿ, ನನ್ ಕೊಲ್ಲು. ಮಧು, ನಾನು ಈ ರೀತಿ ರಾಕ್ಷಸನಾಗೋದಕ್ಕೆ ನಿನ್ನ ಕಾರಣ ಗೊತ್ತಿದ್ದು ಯಾಕೆ ಮಾತಾಡ್ತಾ ಇದೀಯಾ? ನನ್ನ ಪ್ರತೀಕಾರಕ್ಕೆ ಬೇರೆ ಅರ್ಥ ಕೊಟ್ಟು ಯಾಕೆ ನನ್ನ ಹೀನವಾಗಿ ಭಾವಿಸ್ತಾ ಇದೀಯಾ? ನನ್ನ ತಂದೆಗೆ ಸಾವು ಕಾರಣ ಯಾರು ಅಂತ ಗೊತ್ತಿತ್ತು, ನನ್ನ ಹೇಡಿಯಾಗಿ ಬದುಕಬೇಕು ಅಂತೀಯ? ಯಾವ ತಪ್ಪು ಮಾಡಿದ್ರು ನಮ್ಮ ಅಕ್ಕನ್ನ ಘೋರವಾಗಿ ಕೊಲೆ ಮಾಡಿರೋ ಆ ಚಂಡಾಲರ ಬುದ್ಧಿ ಕಲಿಸ್ತೆ ನನ್ನ ಸುಮ್ಮನಿರ್ಬೇಕು ಅಂತೀಯ? ನನಗೆ ಆಶ್ರಯ ಕೊಟ್ಟು ನಾವು ಒಂದೇ ನೆಪದಲ್ಲಿ ಯಾವ ಪಾಪ ಮಾಡಿದ್ರು ಆ ಸುಜಾತನ ಭಯಂಕರವಾಗಿ ಕೊಂದಿದ್ದು ಅದು ನನಗೆ ಗೊತ್ತಿದ್ದು ನನ್ನ ಕೈ ಕಟ್ಕೊಂಡು ಸುಮ್ಮನಿರ್ಬೇಕು ಅಂತೀಯ? ಮನುಷ್ಯರ ಮಧ್ಯೆ ನನಗೆ ಬದುಕೋದಕ್ಕೂ ಅವಕಾಶ ಮಾಡ್ಕೊಡ್ದೆ ನನ್ನ ಈ ಸ್ಥಿತಿಗೆ ತಂದಿರೋ ನಿಮ್ಮ ತಂದೆನ ಏನು ಮಾಡಬೇಡ ಅಂತೀಯಾ? ಹೇಳು ಮಧು. ಅದಕ್ಕೆ ಯಾವ ಕೋರ್ಟು ಕಾನೂನು ವಿಧಿಸ್ತಿರೋ ಶಿಕ್ಷೆನ ನಿಮ್ಮ ತಂದೆಗೆ ನಾನು ವಿಧಿಸ್ತಾ ಇದ್ದೀನಿ. ನಿಮ್ಮ ತಂದೆನ ಕೊಂದು ಈ ದೇಶದಲ್ಲಿ ನ್ಯಾಯ ಒಂದು ಕಾಲ ಮೇಲಾದ್ರೂ ನಡೆಯುತ್ತೆ ಅನ್ನೋದನ್ನ ನಾನು ನಿರೂಪಿಸ್ತೀನಿ ಮಧು. ಇನ್ಸ್ಪೆಕ್ಟರ್, ಕಾನೂನು ಕಾನೂನು ಅಂತ ಕೂಕೋತಾ ಇದ್ರಲ್ಲ, ಸರೆಂಡರ್ ಆಗು ಅಂತ ಕಿರ್ಚ್ಕೋತಾ ಇದ್ರಲ್ಲ, ನೋಡಿ ಬಂದಿದ್ದೀನಿ. ನಿಮ್ಮ ಎದುರುಗಡೆ ಧೈರ್ಯವಾಗಿ ನಿಂತಿದ್ದೀನಿ. ನಿಮಗೆ ಬೇಕಾದ್ ಮಾಡಿ, ಗುಂಡಿನ ಮಳೆ ಸುರಿಸಿ, ಈ ದೇಹನ ಛಿದ್ರ ಮಾಡಿ, ನೇಣು ಹಾಕಿ. ಇಂಡಿಯನ್ ಪೆನಲ್ ಕೋಡ್ ಅಲ್ಲಿ ಎಷ್ಟು ವಿಧವಾದ ಶಿಕ್ಷೆಗಳಿದೆಯೋ ಅಷ್ಟನ್ನು ಕೊಡಿ. ಪ್ಲೀಸ್ ಇನ್ಸ್ಪೆಕ್ಟರ್, ಪ್ಲೀಸ್. ಮಧು, ಸೇಡ್ ತೀರಿಸ್ಕೊಳ್ಳೋಕೋಸ್ಕರನೇ ಈ ಜನ್ಮ ಆಯ್ತದೆ. ಮುಂದಿನ ಜನ್ಮ ಅಂತಿದ್ರೆ ನೀನ್ ಪ್ರೀತಿಸಕ್ಕೋಸ್ಕರ ಎತ್ತೀನಿ. ಆಗ ನಾನು ನಿನ್ ಸಂತೋಷ ಪಡಿಸ್ತೀನಿ.